ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೂರ್ಣಿಮಾ ಕನ್ನಡ ಬ್ಲಾಗ್ ಚಾನೆಲ್. ನಿಮ್ಗೆ ಇವಾಗಲೇ ಗೊತ್ತಾಗಿರುತ್ತೆ, ಇದು ನಮ್ಮ 9th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಸ್ಪೆಷಲ್. ಸೊ ಏನಪ್ಪ ಸ್ಪೆಷಲ್ ಅಂತಂದರೆ, ಈ ಸತಿ ನಮ್ಮ ಮದುವೆ ವಾರ್ಷಿಕೋತ್ಸವ ವೆಡ್ಡಿಂಗ್ ಆ್ಯನಿವರ್ಸರಿ ಬಂದುಬಿಟ್ಟು ಗುರುವಾರ ಬಂದಿದೆ. ನನಗಂತೂ ಹೇಳೋಕ್ಕಾಗದಿರೋ ಅಷ್ಟು ಖುಷಿಯಾಗಿದ್ದೀನಿ. ಯಾಕಪ್ಪ ಅಂತಂದರೆ, ಈ ಸತಿ ಬಂದುಬಿಟ್ಟು ನಾವು ರಾಯರ ಪೂಜೆ ಮಾಡೋ ದಿವಸನೇ ಅಂದರೆ ಗುರುವಾರನೇ ನಮ್ಮ ಮದುವೆ ವಾರ್ಷಿಕೋತ್ಸವ ಬಂದಿರೋದ್ರಿಂದ ರಾಯರ ಆಶೀರ್ವಾದ ಸಿಕ್ಕಿದಷ್ಟೇ ಖುಷಿಯಾಗಿದೆ. ಸೊ ಹಾಗಾಗಿ ಮನೆಯಲ್ಲೇ ಪೂಜೆ ಮುಗಿಸಿ ನಾನು ರೆಡಿಯಾಗಿ, ಹಾಗೆ ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳು ನಾವು ಎಲ್ಲ ರೆಡಿಯಾಗಿ ರಾಯರ ಮಠಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಾವಿಲ್ಲಿಂದ ಹೊರಟಾಗಲೇ ಆಲ್ಮೋಸ್ಟ್ ಈವ್ನಿಂಗ್ ಆಗಿತ್ತು. ನನ್ನ ಹಸ್ಬೆಂಡ್ ಡ್ಯೂಟಿ ಮುಗಿಸ್ಕೊಂಡು ಬಂದಮೇಲೆ ಹಾಗೆ ಸ್ವಲ್ಪ ಮನೇಲಿ ಸ್ವಲ್ಪ ಪೂಜೆ ಗೀಜೆ ಎಲ್ಲ ಮುಗಿಸಿ ನಾವು ನೆಕ್ಸ್ಟ್ ಬಂದಿದ್ದು ಜಯನಗರದಲ್ಲಿರೋ ರಾಯರ ಮಠಕ್ಕೆ. ಈ ಸತಿ ಏನಪ್ಪ ಇನ್ನೊಂದು ಏನು ಸ್ಪೆಷಲಪ್ಪ ಅಂದರೆ, ರಾಯರ ಮಠಕ್ಕೆ ಬಂದಾಗ ಈ ಸತಿ ನಾವು ಮಂತ್ರಾಲಯದಲ್ಲಿ ಪೂಜೆ ಮಾಡೋ ರಾಯರನ್ನ ಪೂಜೆ ಮಾಡೋ ಗುರುಗಳು ಈ ಸತಿ ಜಯನಗರ ಮಠಕ್ಕೆ ಬಂದಿದ್ದರು ಗುರುವಾರನೇ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಾವು ಇನ್ನೊಂದು ಸ್ವಲ್ಪ ಲೇಟಾಗಿ ಹೋಗಿದ್ರು ಕೂಡ ಅವ್ರ ದರ್ಶನ ನಮಗೆ ಆಗ್ತಾ ಇರಲಿಲ್ಲ. ಮಂತ್ರಾಲಯದಲ್ಲಿ ಪೂಜೆ ಮಾಡೋ ಗುರುಗಳ ದರ್ಶನ ಅಷ್ಟು ಬೇಗ ಎಲ್ಲರಿಗೂ ಆಗಲ್ಲ. ಸೊ ನಮಗಾಯಿತು. ಹಾಗಾಗಿ ನನಗೆ ಅವ್ರದ್ದು ಫೋಟೋ ವೀಡಿಯೋ ಏನೂ ತೆಗಿಯೋಕ್ಕಾಗಲಿಲ್ಲ. ನಾವು ಹೋದಾಗಲೇ ಅವರು ಹೋಗೋಕ್ಕೆ ರೆಡಿ ಆಗ್ತಾಯಿದ್ರು. ಆಲ್ರೆಡಿ ಕಾರಲ್ಲೆಲ್ಲ ಕೂತ್ಬಿಟ್ಟಿದ್ರು ಹೊರಗಡೆ ಬಂತ. ನಾವು ಅವರು ಎಲ್ಲ ರೆಡಿ ಆಗ್ತಾಯಿದ್ರು. ಸೊ ನಾವು ಹೋಗಿ ಅಲ್ಲಿ ನಿಂತ್ಕೊಂಡು ಅಷ್ಟೊತ್ತಿಗೆ ಅವ್ರ ಮುಖ ದರ್ಶನ ನಮಗೆ ತುಂಬ ಹತ್ರದಿಂದ ಆಯಿತು. ಆ್ಯಂಡ್ ಅವ್ರ ಆಶೀರ್ವಾದ ಕೂಡ ನಮಗೆ ತುಂಬ ಹತ್ರದಿಂದ ಸಿಕ್ತು. ಅದಂತೂ ರಾಯರ ಆಶೀರ್ವಾದ ಪಡ್ಕೊಂಡಷ್ಟೇ ನಮಗೆ ಖುಷಿ ಆಯಿತು. ಅದೊಂದು ಈ ಸತಿ ತುಂಬ ಸ್ಪೆಷಲ್ ಆಗಿದೆ ನಮಗೆ. ಈ ಸತಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನನ್ನ ಕಡೆಯಿಂದ ಏನಪ್ಪ ಹೇಳೋದು ಅಂದರೆ, ಈ ಸತಿ ನಾವು ಆಚೆ ವರ್ಷ ಎಲ್ಲ ರಾಯರನ್ನ ಅಷ್ಟಾಗಿ ನಾವು ನಂಬಿರಲಿಲ್ಲ. ಈ ವರ್ಷದಿಂದಲೇ ನಾವು ರಾಯರನ್ನ ಪೂಜೆ ಮಾಡ್ಕೊಬಂದಿರೋದ್ರಿಂದ ನಮಗೆಲ್ಲ ಒಳ್ಳೆಯದೇ ಆಗಿದೆ. ಹಾಗಾಗಿ ಈ ಸತಿ ರಾಯರ ವರ್ಷನೇ ಬಂದಿರೋದ್ರಿಂದ ನಮಗೂ ಕೂಡ ತುಂಬ ಖುಷಿ ಆಯಿತು. ಗುರುಗಳ ದರ್ಶನ ಆಗಿದ್ದು ಮಠಕ್ಕೆ ಹೋದಾಗ ರಾಯರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಹಾಗಾಗಿ ನಮಗೆ ಈ ಸತಿ ರಾಯರ ಅನುಗ್ರಹ ಸಿಕ್ಕಿದೆ ಅಂತಲೇ ನಾವು ಅಂದ್ಕೊಂಡು ಅಲ್ಲಿಂದ ರಾಯರ ದರ್ಶನ ಮಾಡಿಕೊಂಡು ಈ ಕಡೆ ಪ್ರದಕ್ಷಿಣೆ ಹಾಕೋಣ ಅಂತ ಅಂದ್ಬಿಟ್ಟು ಬಂದು. ಇನ್ನೊಂದು ಏನಪ್ಪ ಅಂದರೆ, ಈ ವರ್ಷದಲ್ಲಿ 9 ವರ್ಷದಲ್ಲಿ ನಮ್ಮ ಏಳು ಬೀಳನ್ನೆಲ್ಲ ನಾವು ಕಂಡುಕೊಂಡು ಮುಗಿಸ್ಕೊಂಡು 9ನೇ ವರ್ಷದಿಂದ 10ನೇ ವರ್ಷಕ್ಕೆ ಕಾಲಿಟ್ಟಿದ್ದೀವಿ. ಸೊ ಈ ವರ್ಷದಲ್ಲಿ ನಾವು ಯಾರ್ಯಾರನ್ನ ಕಳ್ಕೊಂಡಿದ್ದೀವಿ ಆ್ಯಂಡ್ ನಮ್ಮ ಜೀವನದಲ್ಲಿ ಏನೇನು ಹೊಸದಾಗಿದೆ ಅದೆಲ್ಲ ನಮ್ಮ ಹಣೆಬರಹದಲ್ಲಿ ಬರ್ದಂಗಾಗಿದೆ. ಆಚೆ ಸತಿ ನನ್ನ ಮಗಳು ಹುಟ್ಟಿದಾಗ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ನಮ್ಮ 3rd ಇಯರ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿತ್ತು. ಅದಾದಮೇಲೆ ಇವಾಗಲೇ ನಾವು ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು. ಸೊ ನೋಡಿ, ದರ್ಶನ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಹಸ್ಬೆಂಡ್ ನನ್ನ ಮಗಳು ಎಲ್ಲ ಅಲ್ಲಿ ಕೂತ್ಕೊಂಡು ಮತ್ತೆ ಅಲ್ಲಿ ಒಳಗಡೆ ಹೋದೋ ಮಕ್ಕಳೆಲ್ಲ ಭರತನಾಟ್ಯಂ ಪ್ರೋಗ್ರಾಮ್ ನಡೀತಿತ್ತು. ಅದನ್ನು ನಿಂತ್ಕೊಂಡು ಸ್ವಲ್ಪ ಹೊತ್ತು ನೋಡ್ದೋ ಅಲ್ಲಿ. ಇನ್ನೊಂದು ಏನಪ್ಪ ಅಂದರೆ, ನಾವು ಹೇಳಿದ್ದೆ ಅಲ್ವಾ ಆಗಲೇ 3rd ಇಯರಲ್ಲಿ ಅಷ್ಟೇ ನಾವು ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು ಅಂತ. ಅದಾದಮೇಲೆ ನಾವು ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ನಮ್ಮ ಅಮ್ಮ ಕೂಡ ತೀರೋದ್ರು ಆ್ಯಂಡ್ ಇವ್ರ ಫಾದರ್ ಕೂಡ ತೀರೋದ್ರು, ನಮ್ಮ ಮಾವ ಅವರು ಕೂಡ ತೀರೋದ್ರು. ಹಾಗಾಗಿ ತುಂಬ ಮಧ್ಯೆ ಕಷ್ಟಗಳು ಅವು ಇವು ಅಂತ ಅಂದ್ಬಿಟ್ಟು ನಮಗೆ ಸೆಲೆಬ್ರೇಷನ್ ಮಾಡ್ಕೊಳ್ಳೋ ಇಂಟ್ರೆಸ್ಟೇ ಹೋಗಿತ್ತು. ಹಾಗಾಗಿ ಅದು ಸೆಲೆಬ್ರೇಷನ್ ಕಡೆ ನಮಗೆ ಇಂಟ್ರೆಸ್ಟೇ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಪೂಜೆ ಮಾಡ್ಕೊಳ್ಳೋವು, ಮನೇಲಿ ಏನಾದರೂ ಸ್ವೀಟ್ ಮಾಡೋವು. ಸೊ ಅಲ್ಲಿಗೆ ನಮ್ಮ ಸೆಲೆಬ್ರೇಷನ್ ಮುಗಿದೋಗಿತ್ತು. ಈ ವರ್ಷ ಏನಪ್ಪ ಅಂದರೆ, ಯಾಕೋ ಮನಸ್ಸಿಗೆ ಮಾಡಬೇಕು ಈ ಸತಿ ಚಿಕ್ಕದಾಗಿ ಏನಾದರೂ ಮಾಡ್ಕೊಳ್ಳೋಣ, ಅಟ್ಲೀಸ್ಟ್ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಮಾತಾಡಿಕೊಂಡು, ಹಾಗೆ ನಮ್ಮ ಆಂಟಿಯವರೆಲ್ಲ ಇದ್ದರು. ಈ ವರ್ಷ ಮಾಡೋಣ, ಯಾಕೆ ಅಪ್ಪ ಅಮ್ಮ ಎಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೋತೀಯ, ನಾವಿದ್ದೀವಲ್ವ ಅಂತ ಅಂದ್ಬಿಟ್ಟು ಅವರೇ ಕೇಕ್ ಎಲ್ಲ ತರ್ತೀನಿ ನಾವು ಅಂತ ಹೇಳಿದರು. ಸೊ ಹಾಗಾಗಿ ಮನೆಗೆ ಹೋಗಿ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕಿತ್ತು. ಹಂಗಾಗಿ ಅಲ್ಲಿ ತುಳಸಿ ಕಟ್ಟೆ ಸ್ವಲ್ಪ ಪ್ರದಕ್ಷಿಣೆ ಆಗ್ತಾಯಿದ್ದೆ. ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಆಚೆ ಕಡೆ ಬೆಲ್ದಾರತಿ ಎಲ್ಲ ಒಳಗಡೆ ಬೆಲ್ದಾರತಿ ಎಲ್ಲ ಮಾಡಿ ಒಳಗಡೆ ಆಚೆ ಕಡೆ ಬಂದುಬಿಟ್ಟು ಪ್ರದಕ್ಷಿಣೆ ಹಾಕ್ಬಿಟ್ಟು ರಾಯರಿಗೆ ಇನ್ನೊಂದು ಸರ್ತಿ ನಮಸ್ಕಾರ ಮಾಡಿ ನಾವು ಅಲ್ಲಿಂದ ಹೊರಟು ಮನೆಗೆ ಬಂದುಬಿಟ್ಟು ಕುಕ್ಕಿಂಗ್ ಎಲ್ಲ ಮಾಡಿಬಿಟ್ಟು. ಸೊ ಕುಕ್ಕಿಂಗ್ ಮಾಡೋದೆಲ್ಲ ನನಗೆ ಬ್ಲಾಗ್ ಮಾಡೋಕ್ಕಾಗಿರಲಿಲ್ಲ, ಏಕೆಂದರೆ ನಾವು ಅಲ್ಲಿಂದ ಬರೋದೇ ಲೇಟ್ ಆಗಿತ್ತು. ಆ್ಯಂಡ್ ಈ ವರ್ಷ ನನ್ನ ಗಂಡ ನನಗೆ ಸ್ಪೆಷಲ್ ಆಗಿರೋ ಗಿಫ್ಟ್ ಕೊಟ್ಟಿದ್ದಾರೆ. ಆ್ಯಂಡ್ ಆ ಗಿಫ್ಟ್ ನೋಡಿ ನನಗೆ ತುಂಬ ಬೇಜಾರು ಕೂಡ ಆಯಿತು, ಹಾಗೆ ಖುಷಿನೂ ಕೂಡ ಆಯಿತು. ಹೆಣ್ಮಕ್ಳು ತವ್ರ ಮನೆಯಿಂದ ಏನು ಬಯಸ್ತಾರೆ ಆ ಉಡುಗೊರೆನ ಈ ಸತಿ ನನ್ನ ಗಂಡ ನನಗೆ ಕೊಟ್ಟಿದ್ದರು.
ಹೌದು. ಹೂವು, ಅರಿಶಿನ, ಕುಂಕುಮ, ಕಾಲುಂಗುರ, ಮೂಗ್ನತ್ತು ಎಲ್ಲರೂ ರಿಂಗ್ ಅದು ಇದು ಅಂತ ಕೊಡ್ತಾರೆ. ಬಟ್ ನನ್ನ ಗಂಡ ನನ್ನ ಹೆಂಡ್ತಿಗೆ ತವ್ರ ಮನೆ ಆಸೆ ಆಗಬಾರ್ದು ಅಂದ್ಬಿಟ್ಟು ಈ ಸತಿ ಈ ಥರ ಗಿಫ್ಟ್ ಕೊಟ್ಟಿದ್ದರು. ತುಂಬ ವರ್ಷ ಆದಮೇಲೆ ಈ ಥರ ಗಿಫ್ಟ್ ಇಸ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಈ ವರ್ಷ ನಮ್ಮ ಆ್ಯನಿವರ್ಸರಿ ಈ ಥರ ಇತ್ತು. ಸೊ ಎಲ್ಲರೂ ನಮ್ಮ 10ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬ್ಲೆಸ್ಸಿಂಗ್ ಮಾಡಿ ಅಂತ ಹೇಳ್ಬಿಟ್ಟು ನನ್ನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.